ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಹೀರೋ ತಾಯಿ ಪಾತ್ರಕ್ಕಾದ್ರೂ ಸೈ, ಅದ್ರ ಜೊತೆಗೆ ಹೀರೋಯಿನ್ ಅತ್ತೆ ಪಾತ್ರಕ್ಕಾದ್ರೂ ಸೈ. ಸೊ ಈ ಎರಡೂ ಕ್ಯಾರೆಕ್ಟರ್ಗಳ ಅತ್ತೆ ಅಥವಾ ತಾಯಿ ಕ್ಯಾರೆಕ್ಟರ್ಗೆ ಕೇರ್ ಆಫ್ ಅಡ್ರೆಸ್ ಆಗಿರುವಂತಹ ಸ್ಪಂದನ ಅವರು ಇವತ್ತು ನಮ್ಮ ಬಾಸ್ ಟಿವಿ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವು? ನಾನು ಸೂಪರ್ ಆಗಿದ್ದೀನಿ. ಹೆಂಗ್ ಸಾಧ್ಯ ಮೇಡಮ್ ನಿಮ್ಗೆ ಒಂದ್ ಕಡೆ ಪಾಸಿಟಿವ್ ರೋಲು ಮಾಡ್ತಾರೆ, ಇನ್ನೊಂದ್ ಕಡೆ ನೆಗೆಟಿವ್ ರೋಲಲ್ಲೂ ಆರ್ಭಟಿಸ್ತೀರಾ? ಕಲಾವಿದೆಯಾಗಿ ಅದು ನಿಮ್ ಪ್ಲಸ್ ಪಾಯಿಂಟ್. ಬಟ್ ಅಟ್ ಎ ಟೈಮ್ ಕ್ಯಾರೆಕ್ಟರ್ಗಳು ಬಂದಾಗ ನೆನಪಾದಾಗ ಎಲ್ಲೂ ಮಿಸ್ ಹೊಡಿಯಲ್ವಾ ನಿಮ್ಗೆ ಅಂತ? ಇಲ್ಲ, ಅಂದರೆ ನನ್ನ ಕಲಿಕೆನೇ ಅದಾಗಿರೋದ್ರಿಂದ ನಾನು ಮೂಲತಃ ರಂಗಭೂಮಿ ಕಲಾವಿದೆ, ನೀನಾಸಂ ಪಾಸ್ಔಟು. ಅಲ್ಲಿ ಕಲಿಕೆನೇ ಆಗಿರೋದ್ರಿಂದ, ಅಂದರೆ ಯಾವ ಪಾತ್ರ ಕೊಟ್ಟರು ಕೂಡ ಅದಕ್ಕೆ ಮೋಲ್ಡ್ ಆಗುವಂಥ ಒಂದು ಕೆಪಾಸಿಟಿ ನಮಗಿರೋದ್ರಿಂದ, ಅಂದರೆ ರಂಗಭೂಮಿ ಕಲಿಸಿರೋದ್ರಿಂದ ಸೊ ನನಗೇನು ಕಷ್ಟ ಅಂತ ಅನ್ಸಲ್ಲ. ಯಾವ ಪಾತ್ರ ಕೊಟ್ಟರು, ಕಾಮಿಡಿ ಕೊಟ್ಟರು ಮಾಡ್ತೀನಿ, ಖಡಕ್ ರೋಲ್ ಕೊಟ್ಟರು ಮಾಡ್ತೀನಿ, ಇಲ್ಲ ಯಾವುದೇ ರೀತಿ ಆ್ಯಕ್ಸೆಂಟ್ ಇರೋಂಥ, ಅಂದರೆ ಉತ್ತರ ಕನ್ನಡ ಆಗ್ಬೋದು, ಇಲ್ಲ ಮಂಡ್ಯ ಲ್ಯಾಂಗ್ವೇಜ್ ಆಗ್ಬೋದು, ಯಾವ ಕ್ಯಾರೆಕ್ಟರ್ ಕೊಟ್ಟರು ಕೂಡ ಮಾಡೋ ಅಂಥ ಒಂದು ಧೈರ್ಯ ನನಗಿದೆ. ಗೌರಿ ಶಂಕರದಲ್ಲೂ ಸೇಮ್ ಗೆಟಪ್ ಅಲ್ಲೇ ಕಾಣಿಸ್ಕೊಂಡಿದ್ರೆ, ಆಲ್ಮೋಸ್ಟ್ ಟ್ರೆಡಿಷನಲ್ ಲುಕ್ ಅಲ್ಲೇನೆ. ಸೊ ಈ ಜೈಲಲಿತಾ ಸೀರಿಯಲ್ ನಲ್ಲೂ ಕೂಡ ಟ್ರೆಡಿಷನಲ್ ಲುಕ್ ಅಲ್ಲೇ ಇದೆ. ಆದ್ರೆ ಅಲ್ಲಿನ ಒಂದು ನಟನೆಗೂ ಇಲ್ಲಿನ ಒಂದು ನಟನೆಗೂ ಲಾಟ್ ಆಫ್ ಚೇಂಜಸ್ ಇದೆ. ಸೊ ಏನೆಲ್ಲ ಚೇಂಜಸ್ ಇದೆ, ಹಾಗೇನೆ ಇದರಲ್ಲಿ ಯಾವ ಕ್ಯಾರೆಕ್ಟರ್ ಮೂಲಕ, ಅಂದ್ರೆ ಈಗಾಗಲೇ ಗೊತ್ತಾಗಿದೆ ಪ್ರೋಮೋ ಆಗಿರ್ಬೋದು, ಫಸ್ಟ್ ಎಪಿಸೋಡ್ ಎಲ್ಲ ನೋಡಿದಾಗ. ಸೊ ನಿಮ್ಮ ಕ್ಯಾರೆಕ್ಟರ್ಗೆ ಎಷ್ಟು ಒಂದು ತೂಕ ಇದೆ ಅಂತ? ತುಂಬ ತೂಕ ಇದೆ. ಅಂದರೆ ಪೊಲಿಟಿಷಿಯನ್ ಫ್ಯಾಮಿಲಿಯಲ್ಲಿ ನನ್ನ ಗಂಡಂಗೆ ಎಷ್ಟು ಒಂದು, ನೀವು ನೋಡಿರ್ಬೋದು, ಪ್ರೋಮೋದಲ್ಲಿ ನೋಡಿದ್ದೀರಾ, ಫಸ್ಟ್ ಎಪಿಸೋಡ್ ಕೂಡ ನೋಡಿದ್ರಿ ಅಲ್ವಾ ನೀವು. ಸೊ ಎಷ್ಟು ತೂಕ ಇದೆ ಇವಾಗ. ಹೇಗೆ ಅಂತಂದರೆ, ನನ್ನ ಗಂಡನ ಪಾತ್ರ ನನ್ನ ಪಾತ್ರ ಎರಡು ತಕ್ಕಡಿ ಇದ್ದ ಹಾಗೆ. ಸೊ ಪಾಲಿಟಿಕ್ಸ್ ಅಂತ ಬಂದಾಗ ಒಂದು ಕೈ ಮೇಲೆ ಹಿಂಗೆ ಹೋಗುತ್ತೆ, ಫ್ಯಾಮಿಲಿ ಅಂತ ಬಂದಾಗ ಒಂದು ಕೈ ಮೇಲೆ ಹೋಗುವಂಥ ಒಂದು ಪರಮೇಶ್ವರಿ ಪಾತ್ರ. ಸೊ ಈ ಒಂದು ತಕ್ಕಡಿ ಇದ್ದಾಗೆ ನಾನು ನನ್ನ ಗಂಡ. ಸೊ ಫೈರ್ ನಡೀತಾನೆ ಇರುತ್ತೆ ಇಲ್ಲಿ. ಅಂದರೆ ಪಾಲಿಟಿಕ್ಸ್ ಅಂತಂದರೆ ನನಗೆ ಇಷ್ಟನೇ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮದೊಂದು ಒಳ್ಳೆ ಗೌರವ ಇರೋಂಥ ಫ್ಯಾಮಿಲಿ, ಆಮೇಲೆ ರಿಚ್ ಫ್ಯಾಮಿಲಿ, ನಮ್ಮ ಪಾಡಿಗೆ ನಾವು ಇದ್ಬಿಡೋಣ, ನಮ್ಗೇನು ಕಮ್ಮಿ ಇದೆ ಪಾಲಿಟಿಕ್ಸ್ ಅದು ಇದು ಅಷ್ಟು ಜನದ ಮಧ್ಯೆ ಏನಕ್ಕೆ ಅಂತ ನನ್ನ ಒಂದು ಭಾವನೆ. ಅಂದರೆ ಮನೆತನದ ಗೌರವ ಪ್ರತಿಷ್ಠೆಯನ್ನು ಉಳಿಸ್ಕೊಂಡು ಹೋಗೋಣ. ಈ ಪಾಲಿಟಿಕ್ಸ್ ಅಂತ ಹೋದರೆ ನೂರಾರು ತಲೆನೋವುಗಳು ಬರುತ್ತೆ. ಎಲ್ಲೋ ಒಂದು ಕಡೆ ಒಂದು ಫ್ಯಾಮಿಲಿಗೆ, ಅಂದರೆ ಒಂದು ಮನೆತನಕ್ಕೆ ಧಕ್ಕೆ ಬರ್ಬೋದು, ಬೇಡ ಅಂತ ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡುವಂಥ ಒಂದು ಕ್ಯಾರೆಕ್ಟರ್ ಇದು. ಬಟ್ ಪಾಲಿಟಿಕ್ಸೇ ಅವ್ರಿಗೆ, ಅಂದರೆ ಒಂದು ಫಸ್ಟ್ನೇ ಹೆಂಡ್ತಿನೇ ಅದು, ನೆಕ್ಸ್ಟ್ ಪರಮೇಶ್ವರಿ ಅನ್ನೋ ಥರದ ಒಂದು ಕ್ಯಾರೆಕ್ಟರ್ ಅವ್ರದ್ದು. ಸೊ ಹಾಗಾಗಿ ನಮ್ಮ ಮಧ್ಯೆ ಎಲ್ಲೋ ಒಂದು ಕಡೆ ಟಕಫರ್ ನಡೀತಿರುತ್ತೆ. ಬಟ್ ಆದರೆ ಮಗನನ್ನು ಕೂಡ ರಾಜಕೀಯಕ್ಕೆ ತರಬೇಕು ಅಂತ ಅವ್ರು ಹೋಗ್ತಾರೆ. ಮಗನಿಗೂ ಕೂಡ ಅದು ಇಷ್ಟ ಇದೆ ಅಂತ ತಿಳ್ಕೊಂಡಿರೋ ತಾಯಿ ಅದಕ್ಕೆ ನಿರ್ವಾಹ ಇರಲ್ಲ. ಅಂದರೆ ಇವಾಗ ಪ್ರತಿಯೊಂದು ಮನೇಲೂ ಕೂಡ ಅಂದರೆ ತಾಯಿಗೆ ಮಗನೇ ತುಂಬ ಇಷ್ಟ ಆಗ್ತಿರ್ತಾನೆ, ಮಗಳಿಗಿಂತ ಹೆಚ್ಚಾಗಿ ಮಗನೇ ತುಂಬ ಇಷ್ಟ ಆಗ್ತಿರ್ತಾನೆ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಅದೇ ಇರುತ್ತೆ. ಸೊ ಮಗನ ಆಸೆ ಅದು, ನನಗೆ ಅದೇ ಬೇಕು ಅಂತಂದಾಗ ಎಲ್ಲೋ ಒಂದು ಕಡೆ ಓಕೆ ಸರಿ ಆಯಿತು, ಸಪೋರ್ಟ್ ಮಾಡೋಣ, ಎಲ್ಲೂ ಎಡುವುದೇ ಇರೋ ಥರ ನೋಡ್ಕೊಂಡು ಹೋಗೋಣ, ಜವಾಬ್ದಾರಿ ನಾನು ತಗೊಳ್ಳೋಣ ಅಂತ ನಿಂತ್ಕೊಳ್ತಾಳೆ. ಆ ಥರದೊಂದು ಪಾತ್ರ ಇದು. ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ಗಳ ಮೂಲಕ ಮಿಂಚ್ತಾ ಇರುವಂಥದ್ದು ಎಷ್ಟು ಖುಷಿ ಕೊಟ್ಟಿದೆ ಮೇಡಮ್. ಬಿಕಾಸ್ ಯಾಕಂತಂದ್ರೆ ನಟಿಮಣಿಯಾಗಿ ಇಷ್ಟು ವರ್ಷಗಳ ಕಾಲ ನಾವು ಸರ್ವೈವ್ ಆಗಬೇಕು ಅಂತಂದ್ರೆ ನಮ್ಮ ಹಾರ್ಡ್ ವರ್ಕ್ ಜೊತೆಗೆ ಲಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಥದ್ರಲ್ಲೂ ಒಂದೇ ವಾಹಿನಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ ಅನ್ನುವಂಥದ್ದು ತುಂಬಾ ಖುಷಿ ವಿಚಾರ. ಬಿಕಾಸ್ ಅವ್ರ ಮನೆಯಲ್ಲೇ ನಾವು ಇದ್ಕೊಂಡು ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಗಳನ್ನ ಮಾಡುವಂತಹ ಖುಷಿ ವಿಚಾರ. ಅದ್ರ ಬಗ್ಗೆ ಹೇಳೋದಾದ್ರೆ ತುಂಬ ಖುಷಿ ಆಗುತ್ತೆ. ಸುವರ್ಣ ವಾಹಿನಿಯಲ್ಲಿ ಫಸ್ಟ್ ಸೀರಿಯಲ್ ಬಂದು ನಂದು ರಾಘವೇಂದ್ರ ವೈಭವ ಅಂತ. ಅಂದರೆ ಆ ರಾಘವೇಂದ್ರ ಅವರ ಕೃಪೆ ನನ್ನ ಮೇಲೆ ಇದೆಯೋ ಏನೋ ಗೊತ್ತಿಲ್ಲ, ಕಲಾವಿದೆ ಆಗಬೇಕು ಅಂತ ನನ್ನ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದು ಸುವರ್ಣದಲ್ಲಿ. ಸೊ ಅದೂ ಕೂಡ ಒಂದು ದೇವರ ಸೀರಿಯಲ್ ಮೂಲಕ ಸ್ಟಾರ್ಟ್ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ನಾನು ಎಲ್ಲೂ ತಿರುಗಿ ನೋಡಿಲ್ಲ. ಯಾವ ಒಂದು ಮಂತು ಕೂಡ, ಅಂದರೆ ಟಚ್ವುಡ್, ಯಾವ ಒಂದು ಮಂತು ಕೂಡ ನಾನು ಖಾಲಿ ಕೂತ್ಕೊಂಡಿಲ್ಲ. ಆ ಥರದ ಒಂದು ಇದು ಅವಕಾಶಗಳನ್ನು ಸುವರ್ಣ ವಾಹಿನಿ ನನಗೆ ಕೊಡ್ತಾನೆ ಬರ್ತಾ ಇದೆ. ಈ ಮೂಲಕ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಕಲಾವಿದರಿಗೆ ಇದನ್ನೇ ಜೀವನವಾಗಿ ಇಟ್ಕೊಂಡಿರ್ತಾರೆ. ಅಂದರೆ ಬೇರೆ ಯಾವುದು ಸೋರ್ಸ್ ಇರಲ್ಲ. ಎಷ್ಟೋ ಕಲಾವಿದರಿಗೆ, ನನ್ನ ಅಂತ ಇಟ್ಕೊಂಡು ಹೇಳ್ತೀರಾ, ತುಂಬ ಕಲಾವಿದರು ಹಾಗೆ ಇರ್ತಾರೆ. ಒಂದು ಪ್ರಾಜೆಕ್ಟ್ ಆದ ತಕ್ಷಣ ಇನ್ನೊಂದು ಪ್ರಾಜೆಕ್ಟಿಗೆ ಏನು ಮಾಡೋದು ಅನ್ನೋ ಒಂದು ಕ್ವಶನ್ ಬಂದೇ ಬರುತ್ತೆ. ವಾಟ್ ನೆಕ್ಸ್ಟ್ ಅನ್ನೋ ಒಂದು ತಲೆಯಲ್ಲಿ ಬಂದೇ ಬರುತ್ತೆ. ಸೊ ಆ ಥರದ್ದೆಲ್ಲೂ ನನಗೆ ಆಗದೇನೆ ಧೈರ್ಯವಾಗಿ ಲೈಫನ್ನು, ಅಂದರೆ ಈ ಫೀಲ್ಡನ್ನು ನಂಬಿಕೊಂಡು ಧೈರ್ಯವಾಗಿ ನಾವು ಮುನ್ನುಗ್ಬೋದು ಅನ್ನೋದನ್ನ ನನಗೆ, ಅಂದರೆ ಸುವರ್ಣ ವಾಹಿನಿ ನನಗೆ ಅವಕಾಶಗಳನ್ನ ಕೊಡ್ತಾ ಇದೆ. ಒಂದು ಪ್ರಾಜೆಕ್ಟ್ ಮುಗಿತಿದ್ದಂಗೆ ಇನ್ನೊಂದು ಪ್ರಾಜೆಕ್ಟಿಗೆ ಆಲ್ರೆಡಿ ಲುಕ್ ಟೆಸ್ಟ್ ಆಗಿರುತ್ತೆ, ಆಲ್ರೆಡಿ ಇನ್ನೊಂದೇನೋ ಒಂದಿನ 2 ದಿನ ಶೂಟಿಂಗ್ ಆಗಿರುತ್ತೆ. ಈ ಪ್ರಾಜೆಕ್ಟ್ ಮುಗೀತು ಅಂದ ತಕ್ಷಣ ಅದು ಟೇಕಪ್ ತೊಗೊಂಡಿರುತ್ತೆ. ಸೊ ಈ ಥರದೊಂದು ಎಲ್ಲೂ ಕೂಡ ಒಂದು ಮಂತು ಕೂಡ ಪೇಮೆಂಟ್ ವೆಯ್ಟ್ ಮಾಡಬೇಕು ಅನ್ನೋ ಥರದ್ದು ಏನೂ ಇಲ್ಲದೆ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಗಳನ್ನ ಕೊಟ್ಕೊಂಡು ಬರ್ತಾ ಇದೆ. ಒಬ್ಬ ಕಲಾವಿದರಿಗೆ ಇದಕ್ಕಿಂತ ಹೆಚ್ಚು ಸೌಭಾಗ್ಯ ಇನ್ನೇನಿದೆ. ಸಿನಿಮಾಗಳಲ್ಲಿ ಯಾವಾಗಲೂ ಕಾಣಿಸ್ಕೊಂಡಿದ್ರು ಕೂಡ ಸಿನಿಮಾಗಳಲ್ಲಿ ಒಂದೊಂದು ಕ್ಯಾರೆಕ್ಟರ್ ಅನ್ನುವಂಥದ್ದು ಜನರ ಮನಸ್ಸಲ್ಲಿ ಅಚ್ಚೆ ಉಳಿಯುತ್ತೆ. ಸೊ ಆ ಥರ
ಕ್ಯಾರೆಕ್ಟರ್ಗಳನ್ನ ಮಾಡಬೇಕು ಅನ್ನುವಂಥದ್ದು ಆ ಥರದ್ದು ಯಾವ್ದಾದ್ರು ಪಾತ್ರ ಇತ್ತು ಅಂತಂದ್ರೆ? ಖಂಡಿತವಾಗ್ಲೂ ತುಂಬ ಅವಕಾಶಗಳನ್ನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಬಟ್ ಬಿಕಾಸ್ ಸೀರಿಯಲಿಂದ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ. ಸೀರಿಯಲ್ ಅಂದರೆ ಒಂದು ಕಮಿಟ್ಮೆಂಟ್ ನಮಗೆ. ಯಾಕೆ ಅಂತ ಹೇಳಿದ್ರೆ ಟೆಲಿಕಾಸ್ಟ್ ಡೇಟ್ ಅಂತ ಒಂದು ಇರುತ್ತೆ. ಸೊ ಅವ್ರಿಗೂ ಅದು ಒಂದು ಜವಾಬ್ದಾರಿ ಇರುತ್ತೆ. ನಾನು ಮಾಡ್ತೀನಿ, ಈ ಪ್ರಾಜೆಕ್ಟನ್ನು ನಾನು ಮಾಡ್ತೀನಿ ಅಂತ ನಾನು ಒಪ್ಕೊಂಡಿರ್ಬೇಕಾದ್ರೆ ಅವ್ರಿಗೆ ನಾವು ಯಾವುದೇ ರೀತಿ ತೊಂದರೆ ಕೂಡ ಮಾಡಬಾರ್ದು ಆಗಿರುತ್ತೆ. ಹಾಗಿರುವಾಗ ಏನಾಗುತ್ತೆ, ಒಂದು ಡೇಟ್ಗಳನ್ನ ಕೊಟ್ಬಿಟ್ಟಿರ್ತಾರೆ ಸೀರಿಯಲಲ್ಲಿ. ಸೊ ಆ ಡೇಟಲ್ಲೇ ನಮಗೆ ಸಿನಿಮಾ ಅಂತ ಬಂದಾಗ ಒಂದು ಒಳ್ಳೊಳ್ಳೆ ಆ್ಯಕ್ಚುಲಿ ತುಂಬ ಸಲ ಶಿವಣ್ಣ ಕಾಂಬಿನೇಷನ್ ಸಿನಿಮಾಗಳು ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಬೇಜಾರಾಗುತ್ತೆ, ಬಟ್ ಆದರೆ ಒಂದು ಕಮಿಟ್ಮೆಂಟು. ಬಟ್ ಅದಕ್ಕೆ ಅಲ್ವಾ ಇಷ್ಟೊಂದು ಸಸ್ಟೈನ್ ಆಗೋದು. ಅಂದರೆ ಒಬ್ಬ ಕಲಾವಿದರು ಸಸ್ಟೈನ್ ಆಗೋದೇ ಹಾಗೆ, ಒಂದು ಕಮಿಟ್ಮೆಂಟ್ಗೆ ಬದ್ಧವಾಗಿರಬೇಕು ನಾವು. ಅಂದರೆ ಬರುತ್ತೆ ಹೋಗುತ್ತೆ, ಎಷ್ಟೋ ಪಾತ್ರಗಳು ಬರುತ್ತೆ. ಸೊ ಪಾತ್ರಗಳು ಬರುತ್ತೆ ಅಂತೇಳಿ ಇಲ್ಲೇನೋ ಒಂದು ಅನ್ನ ಕೊಡ್ತಾ ಇರುತ್ತೆ, ಇಲ್ಲೇನೋ ಒಂದು ಜವಾಬ್ದಾರಿ ಇರುತ್ತೆ ನಮಗೆ, ಅದನ್ನ ಬಿಟ್ಬಿಟ್ಟು ಹೋಗ್ಬಾರ್ದಲ್ವ. ಹಾಗೆ ನನಗೆ ಎಷ್ಟೋ ಆಸೆ ಇರುತ್ತೆ, ಎಷ್ಟೋ ಒಳ್ಳೊಳ್ಳೆ ಪಾತ್ರಗಳು ಬಂದಿರುತ್ತೆ, ಅದನ್ನು ನಾನು ಮಿಸ್ ಆಗಿದೆ, ತೊಂದರೆ ಇಲ್ಲ. ಬಟ್ ಅನ್ನ ಸಿಕ್ಕಿದೆ. ನೆಕ್ಸ್ಟ್ ಯಾರ ಜೊತೆ ಯಾವ ನಟನ ಜೊತೆ ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂಥ ಆಸೆ ಇದೆ? ಆ್ಯಕ್ಚುಲಿ ಅಂಬಿ ನಿನಗೆ ವಯಸ್ಸಾದೋ ಸಿನಿಮಾದಲ್ಲಿ ಅವರು ಸೊಸೆ ಕ್ಯಾರೆಕ್ಟರ್ಗೆ, ನಾನು ಅವಾಗ ತುಂಬ ಸಣ್ಣ ಇದೆ, ಕೋವಿಡ್ ಆದಮೇಲೆ ಸ್ವಲ್ಪ ಅಮ್ಮ ಎಲ್ಲ ತೀರ್ಕೊಂಡ್ರು, ಸ್ವಲ್ಪ ಏನೇನೋ ವೇರಿಯೇಷನ್ಸ್ ಆಯಿತು. ಸೊ ಅದಾದಮೇಲೆ ಸ್ವಲ್ಪ ದಪ್ಪ ಆಗಿದ್ದು. ನಾನು ಹಿಕೋರಾ ಅಂತ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡಿದ್ದೆ. ಅದು 7 ಇಯರ್ಸ್ ಮುಂಚೆ ಮಾಡಿದ್ದು. ಕೋವಿಡ್ ಆದಮೇಲೆ ಸ್ವಲ್ಪ ಏನೇನೋ ಆಯಿತು. ದರ್ಶನ್ ಅವರು ವೀಕೆಂಡ್ ವಿತ್ ರಮೇಶಲ್ಲಿ ರತ್ನಕ್ಕ ಅಂತ ಬರ್ತಾರೆ, ಅನ್ನದಾತೆ ಅಂತ ಬರ್ತಾರೆ, ಅವ್ರು ಪ್ರೊಡ್ಯೂಸ್ ಮಾಡಿರೋದು. ಸೊ ನಾನು ನೀನಾಸಮ್ ಆಗಿರೋದ್ರಿಂದ ನೀನಾಸಮ್ ಕಲಾವಿದರೆ ಒಂದಿಷ್ಟು ಜನ ಸೇರ್ಕೊಂಡು ಮಾಡಿದ್ವಿ. ಸೊ ನನಗೊಂದಿರುತ್ತಲ್ಲ ಒಂದು ಲೀಡ್ ಮಾಡಬೇಕು, ಆ ಒಂದು ಆಸೆ ಈಡೇರಿದೆ. ಹೀರೋಯಿನ್ ಆಗಿ ನಾನು ಮಾಡಿದ್ದೀನಿ. ಇವು ಸುಮ್ಮನೆ ಹಿಂಗೆ ತೆಗೆದು ನೋಡಿದ್ರೆ ಒಂದು ಸಿನಿಮಾ ಇದೆ ಅನ್ನೋದೊಂದು ಖುಷಿ ಇದೆ. ಸೊ ಹಾಗೆ ಎಂತ ಯಾವ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು? ಸರಿ ಅದಲ್ಲ. ಸೊ ಅದೊಂದು ಆಸೆ, ಅಂದರೆ ಇನ್ನೇನು ಆಗೇ ಹೋಯ್ತು ಅನ್ನೋ ಥರ ಇತ್ತು. ಅಂಬಿ ನಿನಗೆ ವಯಸ್ಸಾಯಿತು ಸಿನಿಮಾದಲ್ಲಿ ಅಂಬರೀಷ್ ಸರ್ ಜೊತೆ ಕಾಂಬಿನೇಷನ್ ಅಂತ ಬಂದಾಗ, ಅವರು ಸೊಸೆ ಕ್ಯಾರೆಕ್ಟರು ಬಂದಾಗ ತುಂಬ ಖುಷಿ ಆಯಿತು. ಈ ಪಾತ್ರ ಕೇಳ್ತಾ ಇದ್ದಾರೆ, ಅದರಲ್ಲೂ ಸುದೀಪ್ ಸರ್ ಅದಕ್ಕೆ ಸಪೋರ್ಟಿವ್ ಆಗಿದ್ದಾರೆ ಅಂತ ಬಂದಾಗ ಸೂಪರ್ ಅಂತ ಅಂದ್ಕೊಂಡ್ವಿ. ಅದೇ ಟೈಮಲ್ಲಿ ನಾನು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ, ವಿದ್ಯಾವಿನಾಯಕ ಅಂತ. ಅಲ್ಲಿ ದಿಲೀಪ್ ರಾಜ್ ಸರ್ ಕಾಂಬಿನೇಷನ್ಗೆ ನನಗೆ ಕೇಳ್ತಾ ಇದ್ದಿದ್ದು. ದಿಲೀಪ್ ರಾಜ್ ಸರ್ರೇ ಅದಕ್ಕೆ ಪ್ರೊಡ್ಯೂಸರು. ಸೊ ಎಲ್ಲ ಒಂದು ಕಡೆ ಡೇ ಕ್ಲಾಶ್ ಆಗುತ್ತೆ ಅನ್ನೋ ಕಾರಣಕ್ಕೆ, ಅದು ಒಂದೇ ಕಾರಣಕ್ಕೆ ಆ ಪ್ರಾಜೆಕ್ಟ್ ಕೈ ಬಿಟ್ಟೋಯ್ತು. ಸೊ ಪ್ರೆಸೆಂಟು ನನಗೆ ಯಶ್ ಅವ್ರ ಜೊತೆ ಮಾಡ್ಬೇಕಂತ ಆಸೆ ಇದೆ. ಅಂದರೆ ಒಂದು ಇವಾಗ ನಾವೇನು ಲೀಡ್ ಕೇಳೋಕ್ಕಾಗಲ್ಲ, ಬಟ್ ಅವ್ರು ಸಪೋರ್ಟಿವ್ ಆಗಿ, ಅಂದರೆ ಇವಾಗ ಅವ್ರಿಗೊಂದು ಫ್ಲಾಶ್ ಬ್ಯಾಕಲ್ಲಿ ಅಮ್ಮ ಪಾತ್ರ ಬಂತು ಗೊತ್ತಾ, ಆ ಥರದೊಂದು, ಅಂದರೆ ಮೇಜರ್ ಆಗಿ ಅವ್ರ ಕಾಂಬಿನೇಷನಲ್ಲಿ ಆ ಥರ ಮಾಡಬೇಕು ಅನ್ನೋದೊಂದು ಆಸೆ ಇದೆ. ಸುದೀಪ್ ಸರ್ ಜೊತೆ ಮಾಡಬೇಕು ಅನ್ನೋ ಆಸೆ ಇದೆ. ಮೇಡಮ್, ಈಗೇನಂತಂದ್ರೆ ನಾನು ಗೌರಿಶಂಕರ ಸೀರಿಯಲ್ನಲ್ಲಿ ಒಂದಷ್ಟು ಎಪಿಸೋಡ್ಸ್ನ ನೋಡಿದ್ದೀನಿ. ಅದರಲ್ಲಿ ನೀವು ಮಾತನಾಡುವಂತಹ ಮಂಡ್ಯ ಭಾಷೆ ಶೈಲಿ ಅಂತ ತುಂಬ ಇಷ್ಟ ಆಗುತ್ತೆ. ಆ ಥರದ್ರಲ್ಲಿ ಈಗ ಕಿರಾತಕ ಯಶ್ ಅವ್ರದ್ದು ಎಷ್ಟು ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಜನರಿಗೆ ಈಗಾಗಲೇ ಗೊತ್ತಿದೆ. ಸೊ ಅದು ಮಂಡ್ಯ ಸ್ಲ್ಯಾಂಗೆ, ಇದು ಗೌರಿಶಂಕರ ಕೂಡ ಮಂಡ್ಯ ಸ್ಲ್ಯಾಂಗೆ. ಆ ಥರದ ಕಾಂಬಿನೇಷನ್ ಸೀನ್ಸನ್ನು ನಿಮ್ಮಿಬ್ಬರಲ್ಲಿ ನೋಡಬೇಕು ಅನ್ನೋಂಥ ಆಸೆ. ಬಿಕಾಸ್ ಯಾಕಂದ್ರೆ ನಿಮ್ಮ ಒಂದು ಅಭಿನಯವನ್ನು ಯಶ್ ಅವ್ರ ಜೊತೆ ಆಕ್ಟ್ ಮಾಡಬೇಕು ಅಂತಂದ್ರಲ್ಲ. ಸೊ ತಾಯಿ ಮಂಡ್ಯ ಮಗ ಆ ಥರ ಇರ್ತಾರಲ್ಲ. ಸೊ ಆ ಥರ ಕಾಂಬಿನೇಷನ್ ಬಂದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ. ಅಯ್ಯೋ ನಾನಂತೂ ಹಾರಾಡ್ಬಿಡ್ತೀನಿ, ಕುಣಿದಾಡ್ಬಿಡ್ತೀನಿ, ಅಷ್ಟು ಖುಷಿಯಾಗಿ ಓಡ್ಕೊಂಡು ಹೋಗಿ ಮಾಡ್ತೀನಿ. ನಾನು ಒಂದು ವಿಷಯ ಯಶ್ ಅವ್ರ ಬಗ್ಗೆ ಹೇಳಬೇಕು, ಹೇಳ್ಬೋದೋ ಇಲ್ಲ ಗೊತ್ತಿಲ್ಲ, ಬಟ್ ಹೇಳಬೇಕು ಅಂತ ಅನಿಸ್ತಿದೆ. ನಮ್ಮದು ಹಿಕೋರಾ ಸಿನಿಮಾ ಡಬ್ಬಿಂಗ್ ನಡೀತಾ ಇತ್ತು. ಆಗ ಅವ್ರು ಬಂದಿದ್ದಾರೆ ಅಂತ ಗೊತ್ತಾಯಿತು ನನಗೆ. ಅವರು ಒಂದು ಡಬ್ಬಿಂಗಿಗೆ ಬಂದಿರ್ತಾರೆ. ಸೊ ಬಂದಿದ್ದಾರೆ ಅಂತ ಗೊತ್ತಾಯಿತು. ಮೀಟ್ ಮಾಡೋಣ ಅಂತ ನಾವು ಹಿಂಗೆ ಹೋಗ್ತೀವಿ. ಬಟ್ ಅವ್ರಿಗೆ ಗೊತ್ತಲ್ವಾ ಇವಾಗ ಎಷ್ಟು ಅವ್ರಿಗೆ ಸೆಕ್ಯೂರ್ ಮಾಡ್ತಾ ಇರ್ತಾರೆ ಅಂತ. ಅಲ್ಲಿ ಅವರು ಬಿಡ್ತಾನೆ ಇಲ್ಲ. ಆಮೇಲೆ ನಾವು ಅಲ್ಲಿಂದ ನೋಡಿದ್ವಿ, ಅವ್ರು ನಮ್ಮನ್ನು ನೋಡಿಬಿಟ್ಟು, ನಮ್ಮ ಟೀಮನ್ನು ನೋಡಿಬಿಟ್ಟು, ಅದರಲ್ಲೂ ಕೂಡ ನಾವು ರಂಗಭೂಮಿ ಕಲಾವಿದರು ಅಂತೇಳಿ, ಅವರು ಒಂದು ರಂಗಭೂಮಿ ಕಲಾವಿದರಾಗಿ ಆ ಒಂದು ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಅದೊಂದು ಸೆಳೆತ ಇದ್ದೇ ಇರುತ್ತೆ ನಮಗೂ ಕೂಡ. ಇವಾಗ ನಮ್ಮ ರಂಗಭೂಮಿಯವರು ಅಂದ ತಕ್ಷಣ ಹೌದಾ ನೀನು ಭೂಮಿಯವನ ಹೌದೇನೆ ಅಂತೇಳಿ ನಾವು ಅಷ್ಟು ಒಂದು, ಅಂದರೆ ನಮ್ಮ ಮಾತಿನ ಶೈಲಿನೇ ಬೇರೆ ಆಗುತ್ತೆ. ಆ ಒಂದು ಇದು ಅವ್ರಿನ್ನೂ ಮರ್ತಿಲ್ಲ ಅಂತ ಅನಿಸುತ್ತೆ. ಅವರು ಮನಸ್ಸಲ್ಲಿ ಇನ್ನೂ ಅದಿದ್ದೇ ಇರುತ್ತೆ, ಅದು ಹೋಗಲ್ಲ ಆ್ಯಕ್ಚುಲಿ. ಸೊ ಅದು ರಂಗಭೂಮಿ ಕಲಾವಿದರೆಲ್ಲ ಸೇರ್ಕೊಂಡು ನೀನಾಸಮ್ನವ್ರಿಗೆ ಮಾಡ್ತಿದ್ದಾರೆ ಅಂದ ತಕ್ಷಣ ಬಿಡಪ್ಪ ಯಾಕಪ್ಪ ಅಂತ ಹೇಳಿದ್ರು. ನಂಗೆ ಅದೊಂದೇ ತುಂಬ ಇಷ್ಟ ಆಗೋಯ್ತು ನನಗೆ. ಅಂದರೆ ಅವ್ರ ವ್ಯಕ್ತಿತ್ವನೂ ಕೂಡ ಹಂಗೆ ಉಳಿಸ್ಕೊಂಡು ಹೋಗಿದ್ದಾರೆ, ಅದು ಮರ್ತಿಲ್ಲ ಅವ್ರ ಹಿಂದಿಂದು. ಸೊ ನಮಗೆಲ್ಲ ಆರಾಮಾಗಿ ಎಷ್ಟು ಬೇಕು ಅಷ್ಟು ಫೋಟೋಸ್ ತೊಗೊಂಡ್ರು. ಹೌದಾ ಹಿಂಗೆಲ್ಲ ಮಾಡ್ತಿದ್ದೀರಾ, ಸಿನಿಮಾ ಬಗ್ಗೆ ವಿಚಾರಿಸಿದ್ರು, ತುಂಬ ಖುಷಿ ಆಯಿತು. ಅಂದರೆ ಟೈಮ್ ಕೊಟ್ಟರು, ನಮ್ಗಂತ ಸ್ವಲ್ಪ ಟೈಮ್ ಕೊಟ್ಟರು, ಅಷ್ಟು ದೊಡ್ಡ ಸ್ಟಾರ್ ಆದರೂ ಕೂಡ. ಸೊ ಅದು ಖುಷಿ ಆಗುತ್ತೆ. ಅವ್ರ ಜೊತೆ ಏನಾದರೂ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ನಾನು ಪ್ರೊಡಕ್ಷನ್ ಹೌಸ್ಗೆ ಚಾನಲ್ಗೋದ್ರೂ ಮಾತಾಡಿ ನಾನು ಹೋಗ್ಬಿಟ್ಟು ಸಿನಿಮಾ ಮಾಡ್ತೀನಿ. ಆದಷ್ಟು ಬೇಗ ಒಂದು ಅವಕಾಶ ಸಿಗಲಿ. ಆ್ಯಂಡ್ ಕನ್ನಡ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ಕನ್ನಡ ವ್ಯೂವರ್ಸ್ಗೆ ಅಂಡ್ ಸ್ಮಾಲ್ ಸ್ಕ್ರೀನ್ ವ್ಯೂವರ್ಸ್ಗೆ ಏನು ಹೇಳ್ತೀರಾ ಫೈನಲ್ ಆಗಿ? ಅದೇ
ಇಷ್ಟು ವರ್ಷದ ನನ್ನ ಜರ್ನಿಯಲ್ಲಿ ಡಿಫ್ರೆಂಟ್ ಆದಂಥ ಒಂದು ಪಾತ್ರ ಜಯಲಲಿತಾದಲ್ಲಿ ನಾನು ಮಾಡ್ತಾ ಇದ್ದೀನಿ. ಎಲ್ಲ ಪಾತ್ರಕ್ಕೂ ನಿಮ್ಮ ಆಶೀರ್ವಾದ, ಹಾರೈಕೆ ತುಂಬ ಚೆನ್ನಾಗಿ ನನಗೆ ಸಿಕ್ಕಿದೆ. ಆಚೆ ಹೋದರೆ ನನ್ನನ್ನು ಗುರುತಿಸ್ತೀರಾ, ಆ ಪಾತ್ರದ ಬಗ್ಗೆ ಮಾತಾಡ್ತೀರಾ, ಆ ಪಾತ್ರದ ಬಗ್ಗೆ ಮುಂದೆ ಏನಾಗುತ್ತೆ ಅಂತೆಲ್ಲ ಕೇಳ್ತೀರಾ, ಅಷ್ಟು ಇಂಟ್ರೆಸ್ಟಿಂದ ನೋಡ್ತೀರಾ. ಸೊ ನನ್ನನ್ನು ತುಂಬ ಇಷ್ಟಪಡ್ತೀರಾ. ಈ ಪಾತ್ರದಲ್ಲೂ ಕೂಡ, ಜಯಲಲಿತಾದಲ್ಲೂ ಕೂಡ ನನ್ನ ಪಾತ್ರ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಪ್ರತಿಯೊಬ್ಬ ಮನೇಲೂ ಕೂಡ ಈ ಥರ ಒಂದು ಅಂದರೆ ಖಡಕ್ ಅಂದರೆ ಸರಿಯಾದ ನಿರ್ಧಾರ ತಗೊಳ್ಳುವಂಥ ಒಂದು ತಾಯಿ ಇದ್ದೇ ಇರ್ತಾಳೆ. ಸೊ ಹಾಗಾಗಿ ನಿಮ್ಮೆಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಇದೇ ಡಿಸೆಂಬರ್ 8ನೇ ತಾರೀಕು 9ವರೆಗೆ ಜಯಲಲಿತಾ ಬರ್ತಾ ಇದೆ. ನಿಮ್ಮ ಮನೆಗೆ ನಾವೆಲ್ಲರೂ ಬರ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ, ಹಾರೈಕೆ ಎಂದಿನಂತೆ ಇವತ್ತು ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ ಒಳ್ಳೆದಾಗ್ಲಿ. ನೀವು ಅನ್ಕೊಂಡಿರೋ ಹಾಗೇನೆ ಯಶ್ ಅವ್ರ ಜೊತೆ ಆದಷ್ಟು ಬೇಗ ಸಿನಿಮಾ ಮಾಡಿ. ಆಲ್ ದ ಬೆಸ್ಟ್. ಈ ಟಾಪಿಕ್ ತೆಗೆದು ನಂಗೆ ಎಷ್ಟು ಅಂದರೆ ನಾನು ವರ್ಕ್ ಮಾಡ್ತೀನೋ ಇಲ್ಲೋ ಬಿಡ್ತೀನೋ ಗೊತ್ತಿಲ್ಲ. ನೀವು ಬ್ಲೆಸ್ ಮಾಡಿದ್ರಲ್ಲ ಮಾಡಲಿ ಅಂತ, ಅದು ನಂಗೆ ತುಂಬ ಖುಷಿ ಆಯಿತು. ಮಾಡಿದಷ್ಟೇ ಖುಷಿ ಆಯಿತು. ಥ್ಯಾಂಕ್ ಯು. ಇದಾಗಿತ್ತು ನಟಿ ಸ್ಪಂದನ ಅವರ ಮಾತು. ಕ್ಯಾಮರಾ ಪರ್ಸನ್ ದಿನೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.